ನಹಿ ನಾಸಿಕಯಾ ಕದಾಪಿ ವಿಷ್ಣೋಃ ಪದಪದ್ಮಾರ್ಪಿತ ಪುಷ್ಪಗಂಧಬುದ್ಧಿಃ ಕಮಲೇಶ ಭವಾಮಿ ಕಿಂತು ವಿಷ್ಣೋಃ ಚರಣ ಅನರ್ಪಿತ ಪುಷ್ಪಗಂಧಬುದ್ಧಿಃ. ಇನ್ನು ಮೂಗಿಗೆ ಬಂದರು. ಮೂಗು ಮಾಡಬೇಕಾದದ್ದು ದೇವರ ನಿರ್ಮಾಲ್ಯವನ್ನು ಅಘ್ರಾಣಿಸಬೇಕಂತ. ದೇವರಿಗೆ ಏರಿಸಿದ ನಿರ್ಮಾಲ್ಯವನ್ನು ಮೂಗಿಗೆ ಸ್ವಲ್ಪ ಇಟ್ಟುಕೊಂಡು, ಕೆಲವು ಹೂಗಳಲ್ಲಿ ಹುಳ ಗಿಡ ಇರುತ್ತೆ ಅಂದರು. ಆಮೇಲೆ ಒಳಗೆ ಎಳ್ಕೊಂಬಿಟ್ರೆ ಅದು ಹೊಟ್ಟೋದ್ರೆ ಕಷ್ಟ ಅಂತ ವಾಸನೆಯನ್ನಂತೂ ಸ್ವಲ್ಪ ನೋಡಿ ಪಕ್ಕಕ್ಕಿಡು, ಇಲ್ಲ ದೂರದಿಂದ ನೋಡು, ಇಲ್ಲ ಒಂದು ಬಟ್ಟೆ ಹಾಕಿ ನೋಡು. ಪ್ರಾಯ ನಾವು ಅದೊಂದು ಬಿಟ್ಟಿದ್ದೇವೆ, ಅಲ್ಲ ಎಲ್ಲ ಬಿಟ್ಟಿದ್ದೇವೆ, ಅದೊಂದು ಯಾಕೆ. ಆದರೂ ಮೂಗಿನಿಂದ ಭಗವಂತನಿಗೆ ಏರಿಸಿದ ನಿರ್ಮಾಲ್ಯವನ್ನು ಆಘ್ರಾಣಿಸೋದು ತುಂಬ ಕಡಿಮೆ. ಅದನ್ನು ಆಘ್ರಾಣಿಸಬೇಕಂತ ಮೂಗಿಗೆ ಆ ಗಂಧವನ್ನು ಗ್ರಹಣ ಮಾಡುವ ಯೋಗ್ಯತೆ ಕೊಟ್ಟದ್ದು ದೇವರಿಗೆ ಏರಿಸಿದ ನಿರ್ಮಾಲ್ಯವನ್ನು ಆಘ್ರಾಣಿಸು. ಇದು ಎಷ್ಟು ಜನಕ್ಕೆ ಸಾಧ್ಯ ಇದೆ? ಯಾವ ಪ್ರಾಣಿಗೆ ಸಾಧ್ಯ ಇದೆ? ಇದನ್ನು ಯಾರಿಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ? ನನಗೆ ಗೊತ್ತಾಗತ್ತೆ. ಈ ವಾಸನೆ ಚೆನ್ನಾಗಿದೆ, ಆ ವಾಸನೆ ಚೆನ್ನಾಗಿದೆ, 1008 ಮನೇಲಿ ತಂದಿಟ್ಕೋತೀವಿ. ಮೈಗೆ ಹೊಡ್ಕೊಂಬಕ್ಕೊಂದು, ರೂಮ್ಗೆ ಹೊಡ್ಕೊಂಬಕ್ಕೊಂದು, ರೂಮ್ ಫ್ರೆಶನರು, ಆ ಫ್ರೆಶನರು, ಈ ಫ್ರೆಶನರು, ಅಲ್ಲಿಗ ಸುವಾಸನೆ ಇರಬೇಕು, ಇಲ್ಲಿ ಸುವಾಸನೆ, ಅದರಲ್ಲೇ ಬೇರೆ ಬೇರೆ ಫ್ರೇಗ್ರೆನ್ಸು, ಮಲ್ಲಿಗೆ ಬೇಕಾ, ರೋಸ್ ಬೇಕಾ, ಅದು ಬೇಕಾ, ಇದು ಬೇಕಾ. ದೇವರ ನಿರ್ಮಾಲ್ಯ ಅದು ಏರಿಸೋದೇ ಕಮ್ಮಿ, ಅದನ್ನು ವಾಸನೆ ನೋಡೋದಂತೂ ಇನ್ನೂ ಕಮ್ಮಿ, ಎಲ್ಲೋ ತೆಗೆದುಹಾಕ್ಬಿಡ್ತೀವಿ. ಆ ದೇವರಿಗೆ ಏರಿಸಿದ ನಿರ್ಮಾಲ್ಯವನ್ನು ರುದ್ರದೇವರು ಬಂದು ಹರಿವಾಣದಲ್ಲಿ ಹಿಡಿತಾರಂತೆ. ಬಂಗಾರದ ಹರಿವಾಣವನ್ನು ತೆಗೆದುಕೊಂಡು ಬಂದಿರ್ತಾರೆ. ನಮ್ಮಪ್ಪನ ನಿರ್ಮಾಲ್ಯ ಇದು, ನಮ್ಮ ತಾತನಿಗೆ ಏರಿಸಿದ್ದು ಬಹಳ ಪವಿತ್ರವಾದದ್ದು. ನಿರ್ಮಾಲ್ಯದ ಬೆಲೆ ಅವ್ರಿಗೆ ಗೊತ್ತು. ಯಾಕೆಂದರೆ ದೇವರ ಪಾದದಿಂದ ಬಂದ ಗಂಗಾನ್ ಧಾರಣೆ ಮಾಡಿದ್ದಕ್ಕೆ ಹಾಯ್ ಅಂತಿದ್ದಾರೆ. ನಿರ್ಮಾಲ್ಯದ ಬಗ್ಗೆ ಅವ್ರಿಗೆ ಗೊತ್ತು. ಆದ್ದರಿಂದ ಅದರ ಬಗ್ಗೆ ಬಹಳ ಕಿಮ್ಮತ್ತವರು. ಕೃತಾಂಜಲಿ ಪುಟಾಯ ಸಸ್ತ್ರೀಕಾಯ ಸಲಕ್ಷಣಾಯ ಶಂಕರಾಯ ನಮಃ ತನ್ಮಸ್ತಕೆ ಭೂಂಭುವೇ ನಮಃ ಇತಿ ಸುವರ್ಣಪಾತ್ರಂ ವಿಚಿಂತ್ಯ ತತ್ರ ನಿರ್ಮಾಲ್ಯಂ ವಿಸರ್ಜಯೇತ್ ಅಂತಾನೆ ಮಂತ್ರ. ಅದು ನಾವು ತೆಗೆದು ಹಾಕೋದು ಪ್ಲಾಸ್ಟಿಕ್ ಬುಟ್ಟಿಲೆ, ಹೇಳೋ ಮಂತ್ರ ಅಂತೂ ಅದನ್ನು ಹೇಳಬೇಕು. ಅದರಲ್ಲೂ ವಿಶೇಷವಾಗಿ ಏಕಾದಶಿ ಹರಿವಾಣ ಸೇವೆ ಅಂತ. ಹರಿಯು ಮುಡಿದ ಹೂಗಳ ಹರಿವಾಣದಲ್ಲಿಟ್ಟುಕೊಂಡು ಹರುಷದಿಂದ ಹಾಡಿ ಪಾಡಿ ಕುಣಿದು ಚಪ್ಪಾಳಿ ಕೂತ ಡಂಗೂರವ ಸಾರಿ ಹರಿಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠ್ಠಲ ಪರದೈವವೆಂದು ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ. ಅಲ್ಲಪ್ಪ, ಡಂಗೂರ ಸಾರ್ಲಿಕ್ಕೆ ಡಂಗೂರ ಇಲ್ವೇ? ನಿನ್ನ ಒಡಲ ಜಾಗಟಯ ಮಾಡಿ ನಿನ್ನ ದೇಹವನ್ನೇ ಜಾಂಗಟೆ ಮಾಡು ಅಂದ್ರು. ಡಂಗೂರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ. ಅಲ್ಲಿ ಹೇಳಬೇಕು, ಭೂಮಂಡಲಕ್ಕೆ ಪಾಂಡುರಂಗ ವಿಠ್ಠಲನೇ ಪರದೈವ ಅಂಥೇಳಿ ದೇವರ ಸರ್ವೋತ್ತಮತ್ವವನ್ನು ಹೇಳಿದರೆ ಬಹಳ ದೇವರಿಗೆ ಪ್ರೀತ್ಯಾಸ್ಪದವಾದ ವಿಷಯ ಅಂತ. ಅದನ್ನು ಮಾಡಿರಿ. ವಿಶೇಷವಾಗಿ ಇದನ್ನೆಲ್ಲ ಮಾಡೋರು ಏನದು ಭಜನೆ ಮಾಡಿ ಕಡೆಯಲ್ಲಿ ಇದನ್ನು ಹರಿವಾಣ ಸೇವೆ ಅಂತ ಮಾಡೋರು ಮಾಡ್ತಾರೆ. ಒಡಲು ಜಾಗಟಯ ಮಾಡಿ ನುಡಿವ ನಾಲಿಗೆ ಗಂಟೆ ಪಿಡಿದು ಬಿಡದೆ ಢಂಡಣ್ ಢಂಡಣ್ ಎಂದು ಹೊಡೆದು ಚಪ್ಪಾಳಿ ಕೂತ ಡಂಗೂರವ ಸಾರಿರಯ್ಯ ಡಿಂಗರಿಗರೆಲ್ಲರೂ. ಏನದು ನಾಲಿಗೆಯಿಂದ ಢಣ್ 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 ಅನ್ನೋದಲ್ಲ, ನಾಲಿಗೆಯಿಂದ ದೇವರ ವಾರ್ತೆಯನ್ನು ಹೇಳೋದು. ಢಣ್ ಢಣ್ ಪಟ 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 ಅಂತೀವಲ್ಲ, ಅನ್ನೋದೇ ದೇವರ ಮಂತ್ರಸ್ತೋತ್ರಗಳನ್ನು, ದೇವರ ನಾಮಗಳನ್ನು, ದಾಸರು ಮಾಡಿದ ದೇವರ ನಾಮಗಳನ್ನು ಹಾಡೋದೇನಿದೆ. ನಿನ್ನ ಒಡಲೇ ಜಾಗಂಟೆ, ಆ ಜಾಗಟೆಯಲ್ಲಿ ನಾಳ, ಗಂಟೆಯಲ್ಲಿ ನಾಳ ಇದ್ದಂಥ ನಾಲಿಗೆಯಿಂದ ಹರಿಯ ಸ್ಮರಣೆಯನ್ನು ಮಾಡಿದಾಗ ಅದು ಸಾರ್ಥಕ ಆಯಿತು. ಇಂತು ಲೋಕಕ್ಕೆಲ್ಲ ಲಕ್ಷ್ಮೀಕಾಂತನಲ್ಲದಿಲ್ಲವೆಂದು ಸಂತತ ಶ್ರೀ ಪುರಂದರ ವಿಠ್ಠಲನ್ನೇ ಪರದೈವವೆಂದು ಡಂಗೂರವ ಸಾರಿ ಹರಿಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠ್ಠಲ ಪರದೈವವೆಂದು ಡಂಗೂರವ ಸಾರಿರಯ್ಯ ಡಿಂಗರಿಗರೆಲ್ಲರೂ. ಭಗವಂತನ ನಿರ್ಮಾಲ್ಯವನ್ನು ಇಟ್ಟುಕೊಂಡು ನಾವು ಕೆಲವೆಲ್ಲ ನೋಡಿದ್ದೀವಿ. ಇಳಿ ವಯಸ್ಸಿನ ಪೇಜಾವರ ಸ್ವಾಮಿಗಳು, ವಿಶ್ವೇಶತೀರ್ಥರು, ಅವರು ವೃಂದಾವನ ಪ್ರವೇಶ ಆಗುವ ಹಿಂದಿನ ಅಥವಾ ಅದರ ಹಿಂದಿನ ಏಕಾದಶಿವರೆಗೂ ಪಾಪ
ಹರಿವಾಣ ಸೇವೆಯನ್ನು ಮಾಡೋರು. ಆ ವಯಸ್ಸಿನಲ್ಲಿ ಒಂದೆರಡು ದೇವರ ಮುಂದೆ ಚೂರು 2 ಸ್ಟೆಪ್ ಹಾಕಿ, ಇನ್ನೂ ಅನೇಕ ಯತಿಗಳದು ನೋಡಿದ್ದೀವಿ. ಸತ್ಯಾತ್ಮ ತೀರ್ಥರದು ಹಾಕಿದ್ರು. ಇನ್ನು ಬೇರೆ ಬೇರೆ ಯತಿಗಳು ಮಾಡ್ಯಾರ, ಮಾಡಲ್ಲು ಮಾಡ್ಯಾರ. ನೀವು ಮಾಡ್ರಪ್ಪ ಅಂತ ಅವರೇ ಮಾಡಿದಾಗ ನಾವು ಮಾಡಬೇಕು. ನಾವು ಮಾಡೋದಿಲ್ಲ. ದೇವರ ಮುಂದೆ ಕುಣಿಲಿಕ್ಕೆ ನಮಗೆ ನಾಚಿಕೆ. ಹರಿಯು ಮುಡಿದ ಹೂಗಳನ್ನು ನಹಿನಾಸಿಕಯ ಕದಾಪಿ ವಿಷ್ಣೋ ಪದ ಪದ್ಮಾರ್ಪಿತ, ಅವನ ಪಾದ ಕಮಲಗಳಿಗೆ ಏರಿಸಿದ ಪುಷ್ಪದ ಸುಗಂಧವನ್ನು ಆಘ್ರಾಣಿಸಬೇಕು ಅನ್ನೋ ಬುದ್ಧಿ ಬರಲೇ ಇಲ್ಲ. ಅದನ್ನು ಆಘ್ರಾಣಿಸಬೇಕಂತ. ಸರಿ, ಏನು ಮಾಡಿದೆ? ಕಮಲೇಶ ಭವಾಮಿ ಕಿಂತು ವಿಷ್ಣು ಚರಣ ಅನರ್ಪಿತ, ದೇವರಿಗೆ ಏರಿಸದ, ದೇವರಿಗೆ ಕೆಲಸಕ್ಕೆ ಬಾರದ. ಇವನ್ನೆಲ್ಲ ಯಾರು ಏರಿಸ್ತಾರೆ? ಏನೋ ನೀವು ಪೂಜಾಕ್ಕೆ ಒಂದಿಷ್ಟು ಸಂಪಿಗೆ ಹೂವು ಅಥವಾ ಮಲ್ಲಿಗೆ ಹೂವು ತಂದುಕೊಟ್ರೆ ಏಳಿಸ್ತಾರೆ. ಇಲ್ಲ ರೀ, ಅದಕ್ಕಿನ್ನ ಈ ಬಾಟ್ಲಲ್ಲಿ ಇದೆಲ್ಲ ಆ್ಯಕ್ಸ್ ಅಂತ ದೇವರೇ ಓಡೋಟೋಗ್ತಾನೆ, ಅಂಥ ಒಳ್ಳೆ ವಾಸನೆ, ಅದಕ್ಕೆ ಬೇಡ ಅಂತ. ದೇವರೇ ಓಡೋಗೋ ಅಂತ ಸೆಂಟು ಪಂಟು ಯಾವುದು ಬೇಡಪ್ಪ. ಈಗಂತೂ ತುಂಬ ಜಾಸ್ತಿ ಆಗಿದೆ ಅದು ಅಡ್ವರ್ಟೈಸ್ಮೆಂಟು. ಮೈಗೆ ಹೊಡ್ಕೋ, ಇನ್ನೊಂದು ಹೊಡ್ಕೋ. ದೇವರಿಗೆ ಅನರ್ಪಿತವಾದ, ಶಾಸ್ತ್ರದಲ್ಲಿ ಯಾವುದನ್ನು ಬೇಡ ಅಂತ ಹೇಳಿದೆ ಅದನ್ನು ವಾಸನೆ ನೋಡಬೇಕು. ಅದರ ತವಕ ತುಂಬ ಆಗಿದೆ. ಅನರ್ಪಿತ ಪುಷ್ಪಗಂಧ ಬುದ್ಧಿ, ದೇವರಿಗೆ ಏರಿಸಬಾರದ ಕೆಲವನ್ನು ಹೇಳಿದ್ದಾರೆ. ಕೆಲವು ಆ್ಯಕ್ಚುಯಲ್ ಆಗಿ ಸುವಾಸನೆ ಇದ್ದ ಪುಷ್ಪವನ್ನೇ ಏರಿಸಬೇಕು ಅಂತ ಇದೆ. ಅದರಲ್ಲಿ ಕೆಲವನ್ನು ಬೇಡ ಅಂತ ನಿಷೇಧ ಮಾಡಿದೆ. ಆ ನಿಷೇಧ ಮಾಡಿದ ಹೂವುಗಳನ್ನು, ನಿಷೇಧ ಮಾಡಿದ ಪದಾರ್ಥಗಳಲ್ಲಿರುವ ವಾಸನೆಯನ್ನು, ಅದನ್ನು ಆಸ್ವಾದನೆ ಮಾಡುವ, ಇನ್ನೂ ಕೆಟ್ಟ ಕೊಳಕ ವಾಸನೆಯನ್ನು ಆನಂದ ಪಡುವ ಸ್ವಭಾವ ಕೆಲವರು. ಕೆಟ್ಟ ವಾಸನೆ, ಏನೇನೋ ದುರ್ವಾಸನೆಗಳನ್ನು ಅಭ್ಯಾಸ ಮಾಡಿಕೊಂಡಿರ್ತಾರೋ, ಅಡಿಕ್ಟ್ ಆಗಿರ್ತಾರೋ, ಕಷ್ಟ ಅದೆಲ್ಲ. ಎಂಥ ದುರ್ವಾಸನೆ ಅಲ್ಲ. ಅದನ್ನು ನೀನು 4 ದಿನ ಆ ವಾಸನೆಯನ್ನು ಕುಡಿ, ಆಮೇಲೆ ನಿಂಗೆ ಗೊತ್ತಾಗತ್ತೆ. ಕುಡಿಯೋದೇನ ಮೂಗು ಇರೋ ಸುವಾಸನೆ ಯೋಗ್ಯತಾನೇ ಸತ್ತೋಗತ್ತೆ, ಸುವಾಸನ ಗ್ರಹಣ ಯೋಗ್ಯತಾ. ಅದಕ್ಕೆ ಭಗವಂತ ನಿನಗೆ ಅರ್ಪಿತವಾಗದ, ಎರಡಿಲ್ಲಿ ಅರ್ಪಿತವಾಗದ ಪದಾರ್ಥ ಎಷ್ಟೇ ಚೆನ್ನಾಗಿದ್ರೂ ಅದನ್ನು ಆಸ್ವಾದನೆ ಮಾಡಬೇಡ. ನೋ, ನೀನು ದಾಸ ಅಂತಾದರೆ ನಮ್ಮ ಉದ್ಧವರು ಅದೇ ಹೇಳ್ತಾರೆ. ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾಹ ಉಚ್ಚಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ. ಇದು ಉದ್ಧವರು ಕೃಷ್ಣನ ಮುಂದೆ ಹೇಳ್ತಾರೆ. ತ್ವಯೋಪಭುಕ್ತ ಸ್ರಕ್, ಏನನ್ನೇ ನಾನು ಬಳಸೋದಾದರೂ ಅದು ನಿನಗೆ ಅರ್ಪಿತವಾಗಿ ನಿನ್ನಿಂದ ಕೊಡಲ್ಪಟ್ರೆ, ನಿನ್ನ ನಿರ್ಮಾಲ್ಯವಾದರೆ ಮಾತ್ರ ನನಗೆ ಬಳಸಲಿಕ್ಕೆ ಯೋಗ್ಯ. ನಿನಗೆ ನಿವೇದನೆ ಮಾಡಿದ ಅನ್ನ, ಸ್ರಕ್ ಅಂದರೆ ಮಾಲೆ, ಗಂಧ ನಿನಗೆ ಏರಿಸಿದ್ದು, ವಾಸಸ್ ಬಟ್ಟೆ, ಇವುಗಳಿಂದ ನಾನು ಅಲಂಕೃತನಾದರೇನೆ ನನಗೆ ದೋಷ ಬರೋದಿಲ್ಲ. ಇಲ್ಲಾಂದರೆ ಡೈರೆಕ್ಟಾಗಿ ನಾನು ಹಾಕಿಕೊಂಡೆ, ನಾನು ವಾಸನೆ ನೋಡೋದಂದರೆ ಬಹಳ ದೊಡ್ಡ ದೋಷ ಇದೆ. ಆದ್ದರಿಂದ ದೇವರಿಗೆ ಅನರ್ಪಿತವಾದದ್ದನ್ನು ಯಾಕೆ ನೋಡಬಾರ್ದು ಅಂದರೆ, ಅರ್ಪಿತವಾಗದೇ ಇರುವ ಕೆಲವು ಪದಾರ್ಥಗಳು ಅರ್ಪಣೆ ಮಾಡಲಿಕ್ಕೆ ಯೋಗ್ಯವಾಗಿದ್ದರೂ ಅರ್ಪಣೆ ಮಾಡಿಲ್ಲ ಅಂತಾದರೂ ನೋಡಬೇಡ. ಯಾಕೆ ಅಂದರೆ ಅದು ನಿರ್ಮಾಲ್ಯ ಆಗಿಬಿಡತ್ತೆ. ಅದು ಒಂದಿದೆ. ನಾವು ಇದನ್ನು ಕೇಳ್ತೀವಿ ಸುಮಧ್ವಿಜಯಲ್ಲಿ. ರಾಮಾರ್ಚನೆಯೋ ನಯತ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನಃ ಏಕೇನ ದೋಷ್ಟ ನಯತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಯಮಸ್ಯ ನಾಭೂತ್. ಹನುಮಂತ ದೇವರಿಗೆ ಶ್ರಮ ಆದದ್ದು ಯಾವಾಗ? ಶ್ರಮ ಇಲ್ಲ, ಅವರ ದೇವರ ಕೆಲಸಕ್ಕೆ ಅವರು ಕೊಡುವ ಪ್ರಿಯಾರಿಟಿ ಎಷ್ಟು ಅನ್ನೋದನ್ನು ವರ್ಣನೆ ಮಾಡ್ಯಾರ. ಸಂಜೀವನ ಪರ್ವತವನ್ನು ಅನಾಯಾಸವಾಗಿ ತಂದರು. ಗಂಧಮಾದನ ಪರ್ವತವನ್ನು ಪ್ರಾಕ್ 5,600 ವ್ಯವಹಿತಂ ಅಮಿತಂ ಯೋಜನೈ ಪರ್ವತಂತ್ವಂ ಅನಾಯಾಸವಾಗಿ ತಂದ್ರು. ಏಕಕ್ಷಣೆ ತ್ವಾಮಿ ಲೋಕ. ಕಣ್ಣು ಮುಚ್ಚೋದ್ರಲ್ಲಿ ಅಲ್ಲಿದ್ದರು, ಕಣ್ಣು ತೆಗೆಯೋದ್ರಲ್ಲಿ ಇಲ್ಲಿದ್ದರಂತೆ. ಬಹಳ ದೊಡ್ಡ ಯೋಗ್ಯತಾ ವಾಯುದೇವರು. ಆದರೆ ರಾಮದೇವರ ಪೂಜೆಗೆ ಹೂ ತರಬೇಕಾದ್ರೆ ರಾಮಾರ್ಚನೆಯೋ ನಯತ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ, ಎರಡೂ ಕೈಯಿಂದ ಅದನ್ನು ತರಬೇಕಾದ್ರೆ ಇಷ್ಟು ಪ್ರಯತ್ನ ಮಾಡಿದ್ದಾರೆ. ಸಂಜೀವನ ಪರ್ವತ ತರಬೇಕಾದರೂ ಅವರಿಗಿಷ್ಟು ಸಮಸ್ಯೆ ಆಗಲಿಲ್ಲ. ಯಾಕೆ ಅಂದರು. ಏನು ಹೂ ತರೋದೇನು ಅಷ್ಟು ಸಮಸ್ಯೆ? ಆ ತರುವ ಹೂವಿಗೆ ಹೇಳಿರುವ ರೀತಿ ನೀತಿಗಳು ತುಂಬ ಇದ್ದಾವೆ.
ಪುಣ್ಯಕ್ಕೆ ನಮಗೆ ಹೆಚ್ಚು ಗೊತ್ತಿಲ್ಲ, ತಣ್ಣಗೆ ಏನೋ ಒಂದು ತಂದು ಹಾಕ್ತಾಯಿದ್ವಿ ದೇವ್ರಿಗೆ. ಕೆಲವೊಮ್ಮೆ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ ತಿಳಿಗೇಡಿತನವೇ ವರವೋ ಏನೋ ಅಂತ ಆಗಿಬಿಡತ್ತೆ. ತಿಳ್ಕೊಂಡು ಮಾಡಬೇಕು. ತಿಳಿದು ಭಜಿಸುವುದೇ ಫಲವಿದು ಬಾಳದಕ್ಕೆ. ಯಾಕೆ? ಶ್ರೀಮದ್ ಟೀಕಾಕೃತ್ಪಾದರು ಪದ್ಯಮಾಲದಲ್ಲಿ ಹೇಳ್ತಾರೆ, ಕ್ರಯಕ್ಕೆ ಹೂವನ್ನು ತಂದದ್ದು ದೇವರಿಗೆ ಏರಿಸಬಾರ್ದು ಅಂತ, ದುಡ್ಡು ಕೊಟ್ಟು ತಂದಿರಬಾರ್ದು ಅಂತ. ದುಡ್ಡು ಕೊಡದೆ ತರೋದು ಹೇಗೆ? ನೆಕ್ಸ್ಟ್ ಸ್ಟೆಪ್ ಮೆತ್ತ ಕದ್ಕೊಂಬಂದ್ಬಿಡೋದು. ನೋ, ಕಳ್ಳತನ ಮಾಡಿರಬಾರ್ದು ಅಂದರು. ಅಷ್ಟೇ ಅಲ್ಲ, ದುಡ್ಡು ಕೊಡೋದಿಲ್ಲ ಅಂದರೆ ಮೆತ್ತಗೆ ಮಾತಾಡಿಸ್ತಾ 4 ಹೂವು ಹಾಕ್ಕೊಂಡು ಬಂದ್ಬಿಡೋದು. ನೋ, ಕದಿಬಾರ್ದು. ಕದ್ದದ್ದನ್ನು ದೇವರು ಬೇಡ ಅಂತಾನೆ. ಆಮೇಲೆ ಹಾಗಾದರೆ ನಮ್ಮ ಮನೆಯಲ್ಲೇ ಬೆಳೆಸಬೇಕು ಅಂತಾಯಿತು. ಬೆಳೆಸಿದೇವಿ, ಕದ್ದಿದ್ದಲ್ಲ, ಎಲ್ಲ ಸರಿ. ಆದರೆ ಅದನ್ನು ತರುವ ಸಂದರ್ಭದಲ್ಲಿ ಬಟ್ಟೆಯಲ್ಲಿ ತರಬಾರ್ದಂತೆ. ಏನೂ ತೊಗೊಂಡು ಹೋಗಿರಲಿಲ್ಲ, ಹೀಗೆ ಸೆರಗೆ ಇಟ್ಕೊಂಡು ಎಲ್ಲ ತೆಗೆದು ಹೀಗೆ ಹಾಕ್ಕೊಂಡು ಹೀಗೆ ಕಟ್ಕೊಂಡು ಬಂದು ಹೂವು ಅಂತ. ನೋ, ವಸ್ತ್ರದಲ್ಲಿ ತರಬಾರ್ದು. ಟೀಕಾಕೃತ್ಪಾದರ ಕಾಲದಲ್ಲಿ ಪ್ಲಾಸ್ಟಿಕ್ ಕವರ್ ಹೇಳಿರಲಿಲ್ಲ, ಪ್ಲಾಸ್ಟಿಕ್ ಕವರಲ್ಲೂ ತರಬಾರದು. ವಿಧಿ ಇಲ್ಲ, ಕಲಿಯುಗದ ಕೃಷ್ಣಾಜನ ಇದ್ದಾಗದು. ಎಲ್ಲದಕ್ಕೂ ಬಳಕೆ, ಎಲ್ಲ ಮಡಿಗೂ ಬಂದುಬಿಟ್ಟಿದೆ ಪ್ಲಾಸ್ಟಿಕ್ಕು ಅನ್ನೋದು. ಎಲ್ಲದಕ್ಕೂ ಬಂದಾಗಿದೆ. ಸರಿ, ಅದರಲ್ಲಿ ತರಬಾರ್ದು. ಅದನ್ನು ಒಂದು ಬುಟ್ಟಿಯಲ್ಲಿ, ಇದರ ಮೇಲೆ ಇದು ತರುವ ಕ್ರಮ. ಅದರ ವಾಸನೆಯನ್ನು ನಾವು ಮೂಗಿಂದ ನೋಡಿರಬಾರ್ದು. ನಾವು ಮೂಗತ್ರ ಏನು ಇಟ್ಕೊಳ್ಳಲ್ಲಪ್ಪ, ಅದೇ ಬರುತ್ತೆ ಅಂದರೆ ಸ್ವಲ್ಪ ದೂರ ಇಟ್ಕೋಬೇಕಂತ. ಅದು ಬಾರದಂತೆ ಅದರ ಮೇಲೆ ಎಲೆಗೆಲೆ ಮುಚ್ಚಿರಬೇಕು. ಮತ್ತು ಹೂವನ್ನು ಅವತ್ತೇ ಬಿಡಿಸ್ಬೇಕು ಅಂತಾರೆ. ಸ್ವಲ್ಪ ಈ ಪಾರಿಜಾತದ ಗೊಂದಲವೇ. ರಾತ್ರಿ ಬಿಡಿಸಿರ್ತಾರೆ. ತುಳಸಿ ನಿರ್ಮಾಲ್ಯ ಇದಾಗಲ್ಲಂತೆ, ಹಳಸೋದು ಅಂತ. ಹಳಿಸೋದು ಅಂದರೆ ಹಳಸ್ದಾಗ ವಾಸನೆ ಬರದೇ ಇರಬಹುದು. ಉಷಿತ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಪರ್ಯುಷಿತ. ಹಿಂದಿನ ದಿವಸ ಕಿತ್ತಿಟ್ಟಿದ್ರೆ ಅದು ಪರ್ಯುಷಿತ ಅಂತ ಆಗಿಬಿಡುತ್ತೆ ಮಾರನೇ ದಿನ. ಅವತ್ತೇ ತೆಗೆದಿರಬೇಕು, ವಾಸನೆ ನೋಡಿರಬಾರ್ದು, ಅದನ್ನು ಕದ್ದಿರಬಾರ್ದು. ಇವೆಲ್ಲ ನೋಡ್ತಾ ಇದ್ರೆ ಏರಿಸೋದ್ರಕ್ಕಿಂತ ತಣ್ಣು ಕೂಡೋದೇ ವಾಸಿ ಅಂತ. ಅಲ್ಲ, ಶ್ರದ್ಧೆಯಿಂದ ಒಂದು 4 ಹೂವನ್ನು ತೆಗೆದುಕೊಂಡು ಬಾ. ಶ್ರದ್ಧೆಯಿಂದ ತೆಗೆದುಕೊಂಡು ಬಾ ಅನ್ನೋದ್ರಲ್ಲಿ ಅಷ್ಟೇ ತಾತ್ಪರ್ಯವೇ ವಿನಃ ನೀವು ಹೂವೇ ಏರಿಸಬೇಡ ಅಂತಲ್ಲ. ಅಂತೂ ಇಷ್ಟೆಲ್ಲ ಮಾಡಬೇಕು. ಅದರ ವಾಸನೆ ದೇವರಿಗೆ ಏರಿಸದ ಮುಂಚೆ ನಾನು ಆಗ್ರಹಿಸಬಾರ್ದು. ದೇವರಿಗೆ ಏರಿಸಿದ ಮೇಲೆ ಅತ್ಯವಶ್ಯಕವಾಗಿ ನಿರ್ಮಾಲ್ಯವನ್ನು ಆಗ್ರಹಿಸಬೇಕು. ಕೇಳ್ತೀವಲ್ಲ ವ್ಯಾಸರಾಜರ ಕಥೆಯಲ್ಲಿ, ವ್ಯಾಸರಾಜರು ಪೂಜೆಯನ್ನು ಮಾಡಬೇಕಾದ್ರೆ 1,00,000 ತುಳಸಿಯನ್ನು ಇವತ್ತು ಏರಿಸ್ತೇವೆ ಅಂದರೂ, ಯಾವುದೋ ಒಂದು ತುಳಸಿ ತೋಟವನ್ನು ನೋಡಿ ಬಹಳ ಚೆನ್ನಾಗಿದೆ ಅಂತ ದೊಡ್ಡ 2 ಬುಟ್ಟಿಯಲ್ಲಿ ಆ ತುಳಸಿಯನ್ನು ತರೋದಕ್ಕೆ ಇಬ್ಬರಿದ್ರಂತೆ. ತಂದು ಎಲ್ಲ ಇಟ್ಟಾಗ ವ್ಯಾಸರಾಜರು ಇನ್ನೇನು ತುಳಸಿ ಏರಿಸ್ತಾರೆ, ನಮ್ಮ ಭಾಗ್ಯ ನೋಡ್ಬೋದು ಅಂದರು. ವ್ಯಾಸರಾಜರಂದು 2 ಬುಟ್ಟಿಯನ್ನು ತೊಗೊಂಡು ಹೋಗ್ರಿ ಅಂತ ಮಾಡಿಬಿಟ್ರು. ಪೂಜಾ ಕಾಲದಲ್ಲಿ ಮಾತಾಡೋ ಹಾಗಿಲ್ಲ. ಹಿಂದೋ ಮುಂದೋ ಹಿಂದಿನ ದಿನ ತೆಗೆದಂತಹ ತುಳಸಿ ಏನು ಡಬ್ಬಿಲಿತ್ತು ಅದನ್ನೇ ಏರಿಸಿ ಆದಮೇಲೆ ಪೂಜಾಗಿದೆ ಎಲ್ಲ ಮುಗೀತು. ಆ ಹೂವು, ಆ ತುಳಸಿ ತೆಗೆಯೋರು ಇಬ್ಬರು ಬಂದು ಬೇಡಿಕೊಂಡ್ರು, ಸ್ವಾಮಿ ಯಾಕೆ ಏರಿಸಲಿಲ್ಲ? ಇಲ್ಲಪ್ಪ, ಅದು ನಿರ್ಮಾಲ್ಯ, ಅದಕ್ಕೆ. ಏನು ಸ್ವಾಮಿ, ಯಾರೋ ಏರಿಸಿದ್ದನ್ನು ನಾವ್ಯಾಕೆ ತರ್ತೀವಿ? ಅದು ನಿರ್ಮಾಲ್ಯ ಅಲ್ಲ, ಫ್ರೆಶ್, ನಾವೇ ಕಿತ್ಕೊಂಡ್ಬಂದೀವಿ. ನೀವು ಕಿತ್ಕೊಂಡ್ಬಂದಿದ್ದೀರೋ, ಅದನ್ನು ಆಲ್ರೆಡಿ ಏರಿಸಿ ಆಗಿದೆ, ಅದನ್ನು ಅರ್ಪಣೆ. ಏನು ನಮಗೇನು ಅರ್ಥ ಆಗ್ತಾಯಿಲ್ಲ ಸ್ವಾಮಿ. ತುಳಸಿ ಗಿಡದಲ್ಲಿದ್ದ ತುಳಸಿಯನ್ನು ನಾವು ಕಿತ್ಕೊಂಡ್ಬಂದಿರೋದು, ಯಾರೋ ಕಿತ್ತಿಟ್ಟದ್ದನ್ನು ನಾವು ಇಸ್ಕೊಂಡ್ಬಂದಿದ್ದಲ್ಲ. ನಾವೇ ಹೋಗಿ ಗಿಡದಲ್ಲಿದ್ದದ್ದನ್ನು ತೆಗೆದುಕೊಂಡು ಬಂದಿದ್ದೀವಿ. ನೀವು ನೋಡಿದ್ರೆ ನಿರ್ಮಾಲ್ಯ ಅಂತಿದ್ದೀರಿ. ಇಲ್ಲಪ್ಪ, ಅದನ್ನು ಬರೋ ಕಾಲಕ್ಕೆ ನಾ ಕನಕಂಗೆ ತೋರಿಸ್ದೆ, ಎಷ್ಟು ಚೆನ್ನಾಗಿದೆ, ಕೃಷ್ಣನಿಗೆ 1,00,000 ತುಳಸಿ ಅರ್ಚನೆ ಮಾಡಬಹುದು ಅಂತ. ಕನಕ ಮನಸ್ಸಿನಲ್ಲೇ ಅನ್ಕೊಂಡ, ಈ ಜನ್ಮದಲ್ಲಿ ನಿನಗೆ ತುಳಸಿ ಏರಿಸೋ ಭಾಗ್ಯ ಅಂತೂ ಇಲ್ಲ, ಆದ್ದರಿಂದ ಈ ತೋಟವನ್ನೇ ನಿಂಗೆ ಏರಿಸ್ತಾ ಇದ್ದೀನಿ, ಕೃಷ್ಣಾರ್ಪಣ ಮಸ್ತು ಅಂದಿದ್ರು. ಕೃಷ್ಣ ಅವನ ಭಕ್ತಿಗೆ ಮೆಚ್ಚಿ ಇಡೀ ತೋಟವನ್ನೇ ಅರ್ಪಣೆ ಮಾಡಿಕೊಂಡಾಗಿತ್ತು. ಅವರಂದ್ರು, ಇದು ಯಾರಿಗೂ ಗೊತ್ತಾಗಬೇಕು, ನಿಮಗೆ ಗೊತ್ತಾಗಬೇಕು, ಕನಕಂಗೆ ಗೊತ್ತಾಗಬೇಕು, ನಮಗೆಲ್ಲ ಗೊತ್ತಾಗಬೇಕು. ಇದೊಂದು ವಾಸಿ, ಇವೆಲ್ಲ ನಮಗೆ ಗೊತ್ತಾದ್ರ ಗತಿ ಏನು? ಇದು ನಮಗೇನು ಗೊತ್ತಾಗೋದಿಲ್ಲ, ತಣ್ಣಗಿದ್ದೀವಿ. ಇಲ್ಲಾಂದ್ರೆ ಅಡುಗೆ ಮಾಡ್ತಾ ಹೆಂಡತಿಯ ಒಳ್ಳೆ ಸಾರಪ್ಪ, ಏನು ವಾಸನೆ, ನೋ, ನಾನು ನೈವೇದ್ಯ ಮಾಡೋದಿಲ್ಲ. ಅವರಂದ್ರೆ ಇರೋದು ಇದೊಂದೇ, ಇದನ್ನು ಆಲ್ರೆಡಿ ನೀವು ವಾಸನೆ ನೋಡಿ ನಾ ಏನು ಮಾಡಲಿರಿ, ವಾಸನೆ ಬಂತದು. ಆ ವಾಸನೆ ಬರದೇ ಇದ್ದರೆ ಮತ್ತೆ ಡಾಕ್ಟ್ರ್ ಹತ್ರ ಹೋಗ್ಬೇಕು. ಕರೋನಾನೋ ಏನೋ, ಅದು ಅದರದ್ದು ಮುಖ್ಯ ಲಕ್ಷಣವೇ ಅದು, ಮೂಗಿನ ವಾಸನೆ ಕೆಟ್ಟೋಗೋದಲ್ಲ ಅದು. ಹಾಗಾಗಿ ಅಕ್ರೀತಾನಿ, ಆ ಭಗವಂತನಿಗೆ ಏರಿಸಿದ ನಿರ್ಮಾಲ್ಯವನ್ನು ಅಘ್ರಾಣಿಸಲಿಲ್ಲ ನಮ್ಮಪ್ಪ. ಆದರೆ ಇನ್ಯಾವುದೋ ನಿನಗೆ ಅರ್ಪಿತವಲ್ಲದ ಯಾವುದೋ ಹೊಲಸನ್ನು
ಮೂಗಿನಿಂದ ಆಸ್ವಾದನೆ ಮಾಡದೆ ದಯಮಾಡಿ ನನ್ನ ಮೂಗಿಗೆ ಭಗವಂತನಿಗೆ ಅರ್ಪಿತವಾದ ಪದಾರ್ಥಗಳನ್ನೇ ಆಘ್ರಾಣಿಸುವ ಬುದ್ಧಿಯನ್ನು ನೀನು ಕೊಡು. ನೀನು ಕೊಟ್ಟರೆ ಎಷ್ಟೊತ್ತು, ನೀನು ಕೊಡಲಿಲ್ಲ ಅಂದರೆ ಎಂದೋ ನನ್ನ ಇಂದ್ರಿಯಗಳು ಭಗವಂತನಿಗೆ ಸಂಬಂಧಪಟ್ಟ ಕೆಲಸವನ್ನು ಮಾಡುವ ಕ್ಷಮತೆಯನ್ನು ಹೊಂದೋದಿಲ್ಲ ಅಂತ ಪ್ರಾರ್ಥನೆ ಮಾಡ್ಯಾರೆ.